ಒಂದು ಕಾರಣ ಹೇಳೋದಂತೂ ಬಹಳ ಸುಲಭ. ಲಾರಿ ಏನಾದರೂ ಆದಾಗ ಬ್ರೇಕ್ ಫೇಲ್ ಆಯಿತು ಅನ್ನೋದು, ಬಸ್ ಏನಾದರೂ ಆದಾಗ ಬ್ರೇಕ್ ಫೇಲ್ ಆಯಿತು ಅಂತೇಳಿ. ಈಗ BMTC ಬಸ್ಸು ಬ್ರೇಕ್ ಫೇಲ್ ಆಯ್ತಂತೆ, ಅಂಗಡಿಗೆ ಹೋಗಿ ನುಗ್ಗಿಬಿಟ್ಟಿದೆ ಅಂತೆ. ಹಾಯ್, ಬೆಂಗಳೂರಿನಲ್ಲಿ BMTC ಬಸ್ ಅವಾಂತರ ಬ್ರೇಕ್ ಫೇಲ್ ಆಗಿ ಅಂಗಡಿಗೆ ನುಗ್ಗಿದೆ BMTC ಬಸ್ಸು. ಕಮಲಾನಗರದ ಶಂಕರ್ನಾಗ್ ಬಸ್ ನಿಲ್ದಾಣದ ಬಳಿ ಆಗಿರುವಂಥ ಘಟನೆ. ಏಕಾಏಕಿ ಅಂಗಡಿಗೆ ನುಗ್ಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ನೋಡಿ, ಚೆಕ್ ಮಾಡಿ ಒಂದ್ಸಲ. ಮೊಬೈಲ್ ಇಟ್ಕೊಂಡು ಗಾಡಿ ಓಡಿಸ್ಬೇಕಾದ್ರೆ ಎಡಬಿಡಂಗಿ ಕೆಲಸ ಮಾಡ್ಕೊಂಡು ಏನಾದರೂ ಗಾಡಿ ಓಡಿಸಿದ್ನ ಅಂತ ಹೇಳಿ ತುಂಬ ಕಡೆಗಳಲ್ಲಿ ನೋಡಿದ್ದೀನಿ. ಮೊಬೈಲ್ ಹಿಡ್ಕೊಂಡು ಸ್ಟೇರಿಂಗ್ ಹಿಂಗೆ ನೋಡ್ಕೊಂಡು ಓಡಾಡ್ತಾ ಇರ್ತಾರೆ ಈ ಟ್ರಾಫಿಕ್ ಇರುವಂಥ ಜಾಗದಲ್ಲೂ ಕೂಡ. ಅಂಥದ್ದೇನಾದರೂ ಆಗಿದೆಯಾ ಒಂದ್ಸಲ ಚೆಕ್ ಮಾಡಬೇಕು. ಆಮೇಲೆ ಕಾರಣ ಹೇಳ್ಬಿಡೋದು, ಬ್ರೇಕ್ ಫೇಲ್ ಆಗ್ಬಿಟ್ಟಿದೆ ಅಂತ. ಅಲ್ಲಿ ನೋಡಿ, ಬ್ರೇಕ್ ಫೇಲ್ ಆಗಿ ಹಿಂಗೆ ಹೋಗುತ್ತೇನ್ರಿ ಅದು? ಯಾರು ಇಲ್ವಾ ಅದರಲ್ಲಿ? ಡ್ರೈವರೇ ಇರಲಿಲ್ವಾ? ನಿಲ್ಸಿರೋ ಗಾಡಿ ಹೋಗಿದ್ದ? ಅದ್ರಲ್ಲಿ ಯಾರಾದರೂ ಒಂದು 4 ಜನ ಅಂಗಡಿ ಮುಂದೆ ನಿಂತಿದ್ರೆ ಏನು ಕತೆ ಆಗ್ಬೋದು? ಡ್ರೈವರೇ ಇಲ್ಲ ಅನ್ಸುತ್ತೆ. ಅದರಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿರ್ಬೇಕು. ಹ್ಯಾಂಡ್ ಬ್ರೇಕೇ ಹಾಕಿಲ್ಲ ಅನ್ಸುತ್ತೆ. ಡ್ರೈವರ್ ಇದ್ದಾರಾ ಇಲ್ವಾ? ಡ್ರೈವರ್ ಇಲ್ಲ ಅದರಲ್ಲಿ. ಎಡಬಿಡಂಗಿ ಕೆಲಸ ಮಾಡಿರೋದಿದೆ. ಡ್ರೈವರೇ ಇಲ್ಲ ಸೀಟಲ್ಲಿ, ಕಾಣಿಸ್ತಾ ಇದೆ ಅವನೇ. ಹ್ಯಾಂಡ್ ಬ್ರೇಕೇ ಹಾಕಿಲ್ಲ. ಎಲ್ಲೋ ನಿಲ್ಲಿಸ್ಬಿಟ್ಟು ಏನೋ ತಗೊಳಕ್ಕೆ ಹೋಗಿರ್ಬೇಕು. ಎಡಬಿಡಂಗಿ ಕೆಲಸ ಮಾಡಿರ್ತಾರೆ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಇಂಥ ಎಡಬಿಡಂಗಿ ಕೆಲಸ ಮಾಡ್ತಾ ಇದ್ದಾರೆ. ಡ್ರೈವರ್ ಇಲ್ಲ ಅಲ್ಲಿ. ಬ್ರೇಕ್ ಹೆಂಗೆ ಫೇಲ್ ಆಗುತ್ತೆ? ಅದು ಬ್ರೇಕ್ ಫೇಲ್ ಆಗಿದ್ದಲ್ಲ, ಅದು ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಅವನು. ಆಮೇಲೆ ಇನ್ನೊಬ್ರು ಯಾರೋ ಬಂದ ಮೇಲೆ ಅಲ್ಲೇನೋ ಹ್ಯಾಂಡ್ ಬ್ರೇಕ್ ಹಾಕ್ತಾನೆ ಅವನು. ಏನೋ ಆಗಿದೆ ಅದು ಎಡವಟ್ಟು. ಬ್ರೇಕ್ ಫೇಲ್ ಅಲ್ವೇ ಅಲ್ಲ ಇದು. ಬ್ರೇಕ್ ಫೇಲ್ ಆಗಿದ್ದು ಹಿಂಗೆ ಯಾಕಾಗುತ್ತೆ? ಅದು ಅಷ್ಟಕ್ಕೇನೆ ಬ್ರೇಕ್ ಫೇಲ್ ಆಗ್ಬಿಡುತ್ತಾ? ನಿಂತಿರೋ ಗಾಡಿ ಹೆಂಗ್ರಿ ಬ್ರೇಕ್ ಫೇಲ್ ಆಗಿ ಚಲಿಸುತ್ತೆ? ಹ್ಯಾಂಡ್ ಬ್ರೇಕ್ ಹಾಕಿರ್ತಾನೆ ಅವನು. ಡ್ರೈವರ್ ಇದ್ದಾನೆ ಅಂದರೆ ಬೇರೆ ಮಾತು. ಡ್ರೈವರೇ ಇಲ್ಲದೆ ಇರೋದ್ರಲ್ಲಿ ಬ್ರೇಕ್ ಫೇಲ್ ಆಗಿಬಿಟ್ಟು ಹೆಂಗೆ ಹೋಗುತ್ತೆ ಅದು? ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಅವನು ಅಷ್ಟೇ. ಎಲ್ಲೋ ನಿಲ್ಸಿರೋ ಗಾಡಿ ಅದು ಇಳಿಜಾರಲ್ಲಿ. ಹ್ಯಾಂಡ್ ಬ್ರೇಕ್ ಹಾಕಿಲ್ಲ. ಆಮೇಲೆ ನಾರ್ಮಲ್ ಆಗಿ ಬಸ್ಗಳನ್ನು ನಿಲ್ಲಿಸ್ಬೇಕಾದ್ರೆ ಅಥವಾ ಯಾವುದೇ ಕಾರ್ಗಳನ್ನು ಡೌನಲ್ಲಿ ನಿಲ್ಲಿಸ್ಬೇಕಾದ್ರೆ ಬ್ರೇಕ್ ಹಾಕ್ಬಿಟ್ಟು, ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಗಾಡಿ ಆಫ್ ಮಾಡ್ತಾರೆ. ಬ್ರೇಕಲ್ಲಿರುತ್ತೆ ಗಾಡಿ, ಹೆಂಗೆ ಮೂವ್ ಆಗುತ್ತೆ? ಸುಮ್ಮನೆ ಬ್ರೇಕ್ ಫೇಲ್ ಅನ್ನೋದು ಕಾರಣ ಹೇಳೋದಲ್ಲ. ಆಗಿರೋ ಎಡವಟ್ಟು ಕೆಲಸ ಅದು ನೋಡಿ. ಅಷ್ಟು ಸ್ಪೀಡಾಗೂ ಇಲ್ಲ ಅದು. ಸ್ಲೋ ಆಗಿ ಬಂದು ಡಿಕ್ಕಿ ಹೊಡೆದಿದೆ. ಸ್ಪೀಡಾಗಿ ಬಂದಿದ್ರೆ ಬ್ರೇಕ್ ಫೇಲ್ ಆಗಿದ್ರೆ ಒಳಗಡೆ ನುಗ್ಕೊಂಡು ಹೋಗಿರೋದು ಅದು. ಅವ್ನು ಡ್ರೈವರೇ ಇಲ್ಲ ಅದರಲ್ಲಿ. ಖಾಲಿ ಇರೋ ಬಸ್ ಅದು. ಖಾಲಿ ಇರುವ ಬಸ್ ಅದು. ಪಕ್ಕ ಕಾಣಿಸುತ್ತೆ ಅದರಲ್ಲಿ. ಎಡಬಿಡಂಗಿ ಕೆಲಸ. ಹ್ಯಾಂಡ್ ಬ್ರೇಕ್ ಹಾಕಿಲ್ಲ. ಗೇರಲ್ಲೂ ಗಾಡಿ ಇಟ್ಟು ಆಫ್ ಮಾಡಿಲ್ಲ ಅವನು. ನ್ಯೂಟ್ರಲಲ್ಲಿ ಇಟ್ಟಿದ್ದಾನೆ. ಹ್ಯಾಂಡ್ ಬ್ರೇಕು ಹಾಕಿದಂಗೆ ಇಲ್ಲ ಅವನು. ಏನೋ ಒಂದು ಕಲ್ಲು ಕೊಟ್ಟಿರ್ಬೇಕು ಅಷ್ಟೇ ಮೋಸ್ಟ್ಲಿ. ಅದು ಸ್ಲೋ ಆಗಿ ಬಂದು ಡಿಕ್ಕಿ ಗುದ್ದುತ್ತೆ ಅದಷ್ಟೇ. ಯಾರಾದರೂ ಅಂಗಡಿ ಮುಂದೆ ನಿಂತಿದ್ದರೆ ಏನು ಕಥೆಯಲ್ಲಿ? ಜವಾಬ್ದಾರಿಗಳಿಲ್ಲದೆ ಇರುವಂಥವ್ರು ಆಡುವಂಥ ಆಟಗಳಿವೆಲ್ಲ. ಜವಾಬ್ದಾರಿಗಳು ಬೇಕಲ್ಲ. ಬ್ರೇಕ್ ಫೇಲ್ ಅದು. ಬ್ರೇಕ್ ಫೇಲ್ ಅಲ್ವೇ ಅಲ್ಲ ಅದು. 100% ಬ್ರೇಕ್ ಫೇಲ್ ಆಗಕ್ಕೆ ಚಾನ್ಸೇ ಇಲ್ಲ. ಸೀಟ್ ಖಾಲಿ ಇರುವಂಥ ಜಾಗ ಬ್ರೇಕ್ ಫೇಲ್ ಅಂತ ಹೆಂಗೆ ಕರಿತೀರಾ ಅದನ್ನು? ಅವ್ನು ಗಾಡಿ ಡ್ರೈವರ್ ಓಡಿಸ್ತಾ ಇದ್ದರೆ, ಡ್ರೈವ್ ಮಾಡ್ತಾ ಇದ್ದಾಗ ಅವ್ನಿಗೆ ಕಂಟ್ರೋಲ್ ಸಿಕ್ಕಿಲ್ಲಪ್ಪ, ಬ್ರೇಕ್ ಫೇಲ್ ಅಂತ ಹೇಳ್ಬೋದು. ಡ್ರೈವರೇ ಇಲ್ಲದೆ ಇರುವಂಥ ಗಾಡಿಗೆ ಬ್ರೇಕ್ ಫೇಲ್ ಆದರೆ ಹೆಂಗ್ರಿ ಬರುತ್ತೆ ಅದು? ಆಮೇಲೆ ಬರ್ತಾನಲ್ಲಿ ಅವ್ನು ಮಾಡಿರೋ ಎಡವಟ್ಟು ಅದಕ್ಕೆ ಬ್ರೇಕ್ ಫೇಲ್ ಅಂತ ಕರೀತಾನೆ. ಆಮೇಲೆ ನೋಡಿ, ಆಮೇಲೆ ಅಲ್ಲೊಂದು ಹ್ಯಾಂಡ್ ಬ್ರೇಕ್ ಹಾಕ್ತಾನೆ ಅವನು. ಆಮೇಲೆ ಬಂದ ಅಲ್ಲಿ ಎಲ್ಲೋ ಊಟಕ್ಕೆ ಹೋಗಿರ್ತಾರೆ ನಿಲ್ಲಿಸ್ಬಿಟ್ಟು, ಇಲ್ಲ ತಿಂಡಿ ತಿನ್ನೋಕ್ಕೆ, ಟೀ ಕಾಫಿ ಕುಡಿಯೋಕ್ಕೆ ಹೋಗಿರ್ತಾರೆ.